ಹಾಯ್, ನನ್ನ ಹೆಸರು ತನ್ವಿದ್ಯಾ. ನಾನು 4ನೇ ಕ್ಲಾಸು. ನಾನು ಸೆಂಟ್ ಮರಿಯಾದಿ ಮತ್ಯಾಸ್ ಸ್ಕೂಲಲ್ಲಿ ಓದ್ತಿದ್ದೇನೆ. ಇವತ್ತು ನಾನು ಶಿಲ್ಪಿ ಮತ್ತು ಯಮರಾಜನ ಕಥೆಯನ್ನು ಹೇಳುತ್ತೇನೆ. ಒಂದೂರಲ್ಲಿ ಒಬ್ಬ ಶಿಲ್ಪಿ ಇದ್ದ. ಅವನು ಕಲ್ಲನ್ನು ಸುಂದರವಾಗಿ ಕೆತ್ತುತ್ತಿದ್ದ. ಊರಿನ ಜನರು ಅವನ ಬಳಿಯೇ ಬರುತ್ತಿದ್ದರು. ಒಂದು ದಿವಸ ಯಮರಾಜನ 2 ದೂತರು ಬಂದು, ನಿನ್ನನ್ನು ನಾನು 5ನೇ ದಿವಸದ ಮಾರನೇ ದಿನ ರಾತ್ರಿ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದರು. ಆವತ್ತಿಂದ ಆ ಶಿಲ್ಪಿಗೆ ತುಂಬಾ ಭಯ. ಅವನು ಊಟ ಹಾಗೂ ನಿದ್ರೆಯನ್ನು ಸರಿಯಾಗಿ ಮಾಡುತ್ತಿರಲಿಲ್ಲ. ಆ ಭಯದ ಕಾರಣಕ್ಕೆ 5ನೇ ದಿವಸದ ಮಾರನೇ ದಿವಸ ಬೆಳಗ್ಗೆ ಅವನಿಗೆ ಒಂದು ಉಪಾಯ ಒಲಿಯಿತು. ಅವನು ಅವನೇ ಆದ 9 ಶಿಲ್ಪಿಯನ್ನು ಮಾಡಿ ಅವುಗಳ ಮಧ್ಯ ನಿಂತನು. ಆ ಯಮರಾಜನ ದೂತರು ಬಂದರು. ಅವರು ಅವನನ್ನು ಹುಡುಕಲು ತುಂಬಾ ಕಷ್ಟವಾಯಿತು. ಅವರು ಮರಳಿ ಯಮರಾಜನ ಬಳಿ ಹೊರಟರು. ಆ ಯಮರಾಜನು ಒಂದು ಉಪಾಯ ಕೊಟ್ಟನು. ಆ ಯಮರಾಜ ಹೇಳಿದ ಉಪಾಯದಂತೆ ಆ ದೂತರು ಮಾಡಿದರು. ಅವರು ಆ ಒಂದು ಶಿಲ್ಪಿ ಮುಂದೆ ನಿಂತು, ಇಲ್ಲಿ ಇದು ಯಾವುದು ಚೆನ್ನಾಗಿಲ್ಲ ಎನ್ನುತ್ತಾ ಜೋರಾಗಿ ನಕ್ಕರು. ಆವಾಗ ಆ ಶಿಲ್ಪಿಗೆ ಅವನ ಕೋಪವನ್ನು ತಡೆಯಲಾಗದೆ ಅವನೇ ಮುಂದೆ ನಿಂತನು. ಆದ್ದರಿಂದ ಅವರಿಗೆ ಗೊತ್ತಾಯಿತು, ಇವನೇ ನಿಜವಾದವನು ಎನ್ನುತ್ತಾ ಅವರನ್ನು ಯಮರಾಜನ ಬಳಿ ಕರೆದುಕೊಂಡು ಹೋದರು. ಆ ಯಮರಾಜನು ಶಿಲ್ಪಿಯನ್ನು ಕರೆಸಿದ ಕಾರಣವೇನೆಂದರೆ, ಅವನೇ ಆದ ಒಂದು ದೊಡ್ಡ ಶಿಲ್ಪಿಯನ್ನು ಮಾಡಿ ಕೊಡಲು. ಆದರೆ ಅವನು ಅದನ್ನು ಗಮನಕ್ಕೆ ತರಲಿಲ್ಲ ಎನ್ನುತ್ತಾ ಅವನು ಜೋರಾಗಿ ನಕ್ಕಿ ಆ ಶಿಲ್ಪಿಯನ್ನು ಕೊಂದನು. ಈ ಕಥೆ ನಿಮ್ಗೆ ಇಷ್ಟ ಆದ್ರೆ ಚಾರು ಕಲ್ಚರಲ್ ಫೌಂಡೇಶನ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.